ಹಾಯ್ ಎಲ್ರಿಗೂ ನಮಸ್ಕಾರ. ಪುಳಿಯೋಗರೆ ಗೊಜ್ಜನ್ನು ನಾರ್ಮಲಾಗಿ ಮಾಡೋದಕ್ಕಿಂತ ಚಿಕ್ಕ ಒಂದು MTR ಪುಳಿಯೋಗರೆ ಪೌಡರ್ನ ಬಳಸ್ಕೊಂಡು ನಾನು ಜಾಸ್ತಿ ಕ್ವಾಂಟಿಟಿ ಬರೋಷ್ಟು ಗೊಜ್ಜನ್ನು ಇವತ್ತು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಇದಕ್ಕೆ ಏನೆಲ್ಲ ಬೇಕಂತ ತೋರಿಸ್ಕೊಡ್ತೀನಿ. ಫಸ್ಟು ಒಂದಷ್ಟು ನಾನು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಸ್ವಲ್ಪ ನಾನು ಚಿತ್ರಾನ್ನ ಮತ್ತು ಪುಳಿಯೋಗರೆ ಗೊಜ್ಜುಗಳಿಗೆಲ್ಲ ಸ್ವಲ್ಪ ಜಾಸ್ತಿ ಕರಿಬೇವು ಉಪಯೋಗಿಸ್ತೀನಿ. ಹಂಗಾಗಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಾಸಿವೆ ಮತ್ತು ಎಣ್ಣೆನ ತೊಗೊಂಡಿದ್ದೀನಿ. ಪುಳಿಯೋಗರೆ ಗೊಜ್ಜಿಗೆ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು ಎಣ್ಣೆ, ಆವಾಗಲೇ ಗೊಜ್ಜು ಚೆನ್ನಾಗಿ ಬರುತ್ತೆ. ನಾವು ಸ್ಟೋರ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ, ಹಾಗಾಗಿ ಹಾಳಾಗೋದಿಲ್ಲ. ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ ಕೂಡ ತೊಗೋಬೋದು. ನಾನು ಕಡಲೆಬೇಳೆ ಅಷ್ಟೇ ತೊಗೊಂಡಿದ್ದೀನಿ, ಉದ್ದಿನಬೇಳೆ ಆಗೋಗಿದೆ ಅಂತ ಹೇಳಿ. ಕಡಲೆಬೇಳೆ ಮತ್ತು ಇಲ್ಲಿ ನಾನು ಸ್ವಲ್ಪ ಎಳ್ಳನ್ನು ತೊಗೊಂಡಿದ್ದೀನಿ. ಇದು ಹೆಲ್ತ್ಗೂ ಒಳ್ಳೆಯದು ಮತ್ತು ರುಚಿ ಕೊಡುತ್ತೆ ಎಳ್ಳು. ಕಪ್ಪೆಳ್ಳು ಇದ್ರೂ ಕೂಡ ಹಾಕ್ಕೋಬೋದು ನೀವು. ಹಾಗೆ ಸ್ವಲ್ಪ ಖಾರದ ಪುಡಿ, ಒಂದೇ ಒಂದು ಸ್ಪೂನ್ ಅಷ್ಟೇ. ಹಾಗೆಯೇ ಕಡಲೆಬೀಜ ನಿಮಗೆಷ್ಟು ತಿನ್ನೋದಕ್ಕೆ ಇಷ್ಟ ಆಗುತ್ತೆ ನೋಡಿ ಅಷ್ಟು ನೀವು ಹಾಕ್ಕೊಳ್ಬೋದು. ಇನ್ನೂ ಕೂಡ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕ್ಕೋಬೋದು. ಆನಂತರ ಇಲ್ಲಿ MTR ಪುಳಿಯೋಗರೆ ಪೌಡರ್ ಒಂದೇ ಒಂದು ಪ್ಯಾಕೆಟ್ ನಾನು ಯೂಸ್ ಮಾಡ್ಕೊತಾ ಇರೋದು. ಆಮೇಲೆ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಆಮೇಲೆ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಹಾಗೆಯೇ ಒಂದೆರಡು ಒಣಮೆಣಸಿನ್ಕಾಯಿ ಮತ್ತು ಒಂದು ಅಷ್ಟು ಬೆಳ್ಳುಳ್ಳಿಗಳನ್ನ ತೊಗೊಂಡಿದ್ದೀನಿ. ಸುಲಿದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಆಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಆನಂತರ ಬೆಲ್ಲವನ್ನು ತೊಗೊಂಡಿದ್ದೀನಿ. ನೋಡಿ, ಇದನ್ನು ಹಂಗೆ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಉಂಡೆನಲ್ಲಿ ಕಟ್ ಮಾಡ್ಕೊಂಡಿರೋದು, ಬೆಲ್ಲದ ಉಂಡೆಯಲ್ಲಿ. ಮತ್ತು ಸ್ವಲ್ಪ ಹುಣಸೆ ಹಣ್ಣಿಂದು ರಸ ಬೇಕಾಗತ್ತೆ, ಹಾಗಾಗಿ ನೆನೆ ಹಾಕಿ ಇಟ್ಟಿದ್ದೀನಿ. ಮತ್ತು ಹಿಂಗು ಬೇಕೇ ಬೇಕು, ಪುಳಿಯೋಗರೆಗೆ ಹಿಂಗಿಲ್ದೇ ಅದು ಕಂಪ್ಲೀಟೇ ಆಗಲ್ಲ. ಹಾಗಾಗಿ ಹಿಂಗು ಮತ್ತು ಇದ್ರ ಜೊತೆಯಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ತಗೊಳ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಅದನ್ನು, ಈ ಗೊಜ್ಜನ್ನ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದಂತ ನೋಡ್ಕೊಂಬರೋಣ. ಜಸ್ಟ್ ಒಂದು 10 ರೂಪಾಯಿ ಪುಳಿಯೋಗರೆ ಪ್ಯಾಕೆಟ್ ಇದ್ದರೆ ಸಾಕು, ಒಂದು 4-5 ಜನ ತಿನ್ನೋಷ್ಟು ಗೊಜ್ಜನ್ನ ರೆಡಿ ಮಾಡ್ಬೋದು. ಹಾಗೆ ವಿಡಿಯೋ ನೋಡ್ತಾ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕನ್ನು ಕೊಡಿ. ಮೊದಲಿಗೆ ಸ್ಟವನ್ನು ಆನ್ ಮಾಡಿಕೊಂಡು ಇದಕ್ಕೆ ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ. ಇದು ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜ ಮತ್ತು ಕರಿಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಫಸ್ಟು ಕಡಲೆ ಬೀಜ ಕರಿಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದನ್ನು ತೆಕ್ಕೋಬೇಕು. ನಾವು ಗೊಜ್ಜಲ್ಲೇ ಡೈರೆಕ್ಟಾಗಿ ಹಾಕ್ಬಿಟ್ರೆ ಸ್ವಲ್ಪ ಮೆತ್ತಗಾದಂಗೆ ಆಗಿಬಿಡತ್ತೆ ಕಡಲೆ ಬೀಜ. ಹಾಗಾಗಿ ಈ ರೀತಿ ಸಪ್ರೇಟಾಗಿ ಫ್ರೈ ಮಾಡಿ ತಕ್ಕೋಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊತೀನಿ. ನೋಡಿ, ಸ್ವಲ್ಪ ಚೆನ್ನಾಗಿ ಇವಾಗ ಒಂದು 3/4% ಚೆನ್ನಾಗಿದ್ದು ಕಡಲೆ ಬೀಜ ಎಲ್ಲ ಕೂಡ ಫ್ರೈ ಆಗಿದೆ. ಇವಾಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಈ ಥರ ಫುಲ್ಲು ಕ್ರಿಸ್ಪಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಆವಾಗ ಎಷ್ಟು ಕರಿಬೇವಿನ ಸೊಪ್ಪು ಹಾಕಿದ್ರೂ ಕೂಡ ಅದು ಎತ್ತಿಡೋದಿಲ್ಲ ಪ್ಲೇಟಲ್ಲಿ ಸೈಡಲ್ಲಿ, ಹಾಗಾಗಿ ಕ್ರಿಸ್ಪಾಗಿ ಚೆನ್ನಾಗಿ ಸಿಗುತ್ತೆ ತಿನ್ನುವಾಗ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ಸಪ್ರೇಟಾಗಿ ತಗೊಳ್ಳೋಣ. ಎಲ್ಲ ಕೂಡ ತೆಕ್ಕೊಂಡಿದ್ದಾಗಿದೆ ನೋಡಿ. ಇವಾಗ ಇದೇ ಎಣ್ಣೆಗೆ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ಸಾಸಿವೆ, ಒಣಮೆಣಸಿನ್ಕಾಯಿ, ನೋಡಿ. ಇವಾಗ ನಾನು ಬೆಳ್ಳುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿನೂ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ. ಇದನ್ನು ಹಾಕ್ಕೊಳ್ಳೋಣ. ನಾನು
ಸಾಸಿವೆ ಆದಮೇಲೆ ಕಡಲೆಬೇಳೆ ಹಾಕ್ಕೋಬೇಕಿತ್ತು. ವಿಡಿಯೋ ಮಾಡ್ತಾ ಮಾಡ್ತಾ ಮರ್ತೋಗ್ಬಿಟ್ಟೆ. ಸೊ ಹಾಗಾಗಿ ಸಪ್ರೇಟಾಗಿ ಇವಾಗ ಫ್ರೈ ಮಾಡಿ ಹಾಕೋತಾ ಇದ್ದೀನಿ. ನೀವು ಸಾಸಿವೆ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಎರಡೂ ಕೂಡ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿಯನ್ನು, ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ಯಾವುದಿರುತ್ತೆ ಅದನ್ನು ಹಾಕ್ಕೊಳ್ಳಿ, 1 ಸ್ಪೂನಷ್ಟು. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಖಾರದ ಪುಡಿ ಹಾಕೋತಾ ಇದ್ದೀನಿ. ಇವಾಗ ನಾವು ತೊಗೊಂಡಿರುವಂತಹ MTR ಪುಳಿಯೋಗರೆ ಪೌಡರನ್ನು ಹಾಕ್ಕೊಳ್ಳೋಣ. ಇದನ್ನು ಎಣ್ಣೆಯಲ್ಲಿ ಫಸ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ನಾವು ಇದಕ್ಕೆ ಹಿಂಗೆ ಹಾಕ್ಕೊಳ್ಳೋಣ. ಹಿಂಗನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಆನಂತರ ಇದಕ್ಕೆ ಇವಾಗ ಹುಣಸೆಹಣ್ಣಿನ ರಸವನ್ನು ಹಾಕ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ತುಂಬ ಚೆನ್ನಾಗಾಗತ್ತೆ. ಸ್ವಲ್ಪ ಈ ರೀತಿ ಎಣ್ಣೆ ಬಿಡ್ತಾ ಇದೆ ಅಂತ ಹೇಳುವಾಗ ನಾವು ತಗೊಂಡಿರೋ ಬೆಲ್ಲದ ಪುಡಿಯನ್ನು ಹಾಕ್ಕೋಬೇಕು. ಈ ಹುಳಿ, ಖಾರ ಮತ್ತು ಸಿಹಿ ಎಲ್ಲ ಕೂಡ ಇರುತ್ತಲ್ವ, ಹಾಗಾಗಿ ಪುಳಿಯೋಗರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಲ್ಲ ಎಲ್ಲ ಕೂಡ ಸ್ವಲ್ಪ ಕರ್ಕೊಳ್ಳಿ ಅಷ್ಟೇ. ಲಾಸ್ಟಲ್ಲಿ ಇದಕ್ಕೆ ಎಷ್ಟು ಬೇಕೋ ಉಪ್ಪನ್ನು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಪೌಡರಲ್ಲಿ ಕೂಡ ಇರುತ್ತೆ, ನೋಡ್ಬಿಟ್ಟು ಹಾಕ್ಕೊಳ್ಳಿ. ನಾವು ಅನ್ನಕ್ಕೂ ಕೂಡ ಹಾಕಿರ್ತೀವಲ್ಲ, ಹಾಗಾಗಿ. ಈ ರೀತಿ ಫುಲ್ಲು ಎಣ್ಣೆ ಎಲ್ಲ ಬಿಡ್ತಾ ಇದ್ದರೆ ಅದು ಚೆನ್ನಾಗಿ ಕುಕ್ ಆಗಿದೆ ಅಂತ ಕರೆಕ್ಟಾಗಿ ಬಂದಿದೆ. ಇದೆಲ್ಲ ಕೂಡ ನೀಟಾಗಿ ಇವಾಗ ಫ್ರೈ ಆಗಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಬೇಕು. ನೋಡ್ತಾ ಇರ್ಬೋದು ಕಲರ್ ಆಗಲಿ, ಆಮೇಲೆ ಕನ್ಸಿಸ್ಟೆನ್ಸಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಸ್ಟೋರ್ ಕೂಡ ಮಾಡಿ ಇಟ್ಕೋಬೋದು ಫ್ರೀಝರಲ್ಲಿ. ಯಾವಾಗ ಬೇಕೋ ಆವಾಗ ನಾವು ಬಿಸಿ ಅನ್ನಕ್ಕೆ ಕಲಿಸ್ಬಿಟ್ಟು ಕೊಡ್ಬೋದು, ಅರ್ಜೆಂಟಲ್ಲಿ ಏನಾದರೂ ಇರುವಾಗ. ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇದನ್ನು ರೈಸ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಗೊಜ್ಜು ಎಷ್ಟು ಬೇಕಷ್ಟು ನೋಡಿ. ಇದರಲ್ಲಿ ಒಂದು ಸ್ವಲ್ಪ ಗೊಜ್ಜನ್ನ ನಾನು ಎತ್ತಿಡ್ತಾ ಇದ್ದೀನಿ. ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಸಕ್ಕತ್ತಾಗಿರುತ್ತೆ ಈ ಗೊಜ್ಜು. ಅನ್ನ ತಣ್ಣಗಾದ್ಮೇಲೆ ಇವಾಗ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಗೊಜ್ಜು ಸ್ವಲ್ಪ ಜಾಸ್ತಿ ಆಗಿದೆ, ನಾನು ಸ್ವಲ್ಪ ಇದಕ್ಕೆ ಅನ್ನ ಆ್ಯಡ್ ಮಾಡ್ಕೊತೀನಿ. ನೀಟಾಗಿ ಗೊಜ್ಜೆಲ್ಲ ಕೂಡ ಕಲಸಿದಾಗಿದ್ದಲ್ಲ. ಈಗ ಇದಕ್ಕೆ ಕಡಲೆಬೀಜ ಮತ್ತು ಕರಿಬೇವಿನ ಸೊಪ್ಪು ಕೂಡ ಮೇಲ್ಗಡೆ ಉದುರಿಸ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಾವು ಸರ್ವ್ ಮಾಡ್ಕೊಳ್ಳುವಾಗ ಕಡಲೆಬೀಜ, ಕರಿಬೇವಿನ ಸೊಪ್ಪು ಮೇಲ್ಗಡೆ ಉದುರಿಸ್ಕೊಂಡು ತಿನ್ಬೋದು. ಸಕ್ಕತ್ತಾಗಿರುತ್ತೆ, ಒಳ್ಳೆ ರುಚಿಯಾಗಿರುತ್ತೆ. ನಾವು ಹಾಗೆ ಮಾಡೋದಕ್ಕಿಂತ ಈ ಥರ ಮಾಡಿ ನೋಡಿ ನೀವು ಒಂದ್ಸರಿ. ಮಕ್ಕಳಿಗಂತೂ ತುಂಬಾ ಫೇವ್ರೇಟ್ ಆಗಿರುತ್ತೆ ನೋಡಿ. ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ನಾನು.
ಪುಳಿಯೋಗರೆನಲ್ಲಿ ಮೆಣಸಿನ್ಕಾಯಿ ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ಇದಕ್ಕೆ ಕಡಲೆ ಬೀಜವನ್ನು ಮೇಲ್ಗಡೆ ಉದುರಿಸ್ಕೊಂಡು ತಿನ್ಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜವನ್ನು ಹಾಕ್ಕೊಳ್ಳಿ. ನಾರ್ಮಲಾಗಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ಗೊಜ್ಜಿನ ಕ್ವಾಂಟಿಟಿ ಕೂಡ ಜಾಸ್ತಿ ಸಿಗುತ್ತೆ. ನಮಗೆ ಅನ್ನ ರೈಸನ್ನ ಏನಿದೆ ಅದನ್ನು ಡಬ್ಬಲ್ಲಾಗಿ ನಾವು ಕಲಸೋ ಅಷ್ಟು ಗೊಜ್ಜು ನಮಗೆ ರೆಡಿ ಆಗುತ್ತೆ. ಮತ್ತು ಟೇಸ್ಟ್ ವೈಸ್ ಕೂಡ ಸಕ್ಕತ್ತಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ. ನೋಡಿ, ಈ ಥರ ಫ್ರೈ ಮಾಡಿ ಗೊಜ್ಜು ಕೂಡ ಸಪ್ರೇಟ್ ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ಕೂಡ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಕಲಸಿ ಕೊಡ್ಬೋದು. ಈಗ ಎಮರ್ಜೆನ್ಸಿ ಯಾರಾದರೂ ಅರ್ಜೆಂಟ್ ಮನೆಗೆ ಬಂದಾಗ ಕೂಡ ಹಾಗೆ ಕಳ್ಸೋದಕ್ಕಾಗಲ್ಲ. ಈ ಥರ ಒಂದು ಸ್ಪೆಷಲ್ ಪುಳಿಯೋಗರೆ ಗೊಜ್ಜು ಇತ್ತು ಅಂತ ಹೇಳಿದ್ರೆ ಬೇಗ ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಬಿಟ್ಟು ಕೊಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ಇಷ್ಟು ಗೊಜ್ಜಿದೆ ನೋಡಿ, ಇನ್ನೂ ಇಷ್ಟು ಮಿಕ್ಕಿದೆ. ಇಷ್ಟು ರೈಸನ್ನು ಕಲಿಸ್ಕೊಂಡಿದ್ದೀನಿ. ಈ ಥರ ನಾವು ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ನಾವು ಮಾಡ್ಕೋಬೋದು. ಹುಳಿ, ಖಾರ, ಸಿಹಿ, ಉಪ್ಪು ಎಲ್ಲ ಬ್ಯಾಲೆನ್ಸ್ಡ್ ಆಗಿದ್ದರೆ ಟೇಸ್ಟು ಪರ್ಫೆಕ್ಟಾಗಿರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳು ಕರ್ಬೇವಿನ ಸೊಪ್ಪೆಲ್ಲ ತಿನ್ನಲ್ಲ. ಈ ರೀತಿ ಕ್ರಿಸ್ಪಾಗಿದ್ದರೆ ನೋಡಿ, ಈ ಥರ ಕ್ರಿಸ್ಪಾಗಿದ್ದರೆ ಸೈಡಲ್ಲಿ ಎತ್ತಿಡೋದೇ ಇಲ್ಲ, ಹಂಗೆ ತಿಂತಾರೆ ಮಕ್ಕಳು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ ನಾನು ಕರ್ಬೇವಿನ ಸೊಪ್ಪನ್ನ. ಎಷ್ಟು ಹಾಕೋದು ಗೊತ್ತೇ ಆಗಲ್ಲ ಇದರಲ್ಲಿ. ಖಂಡಿತ ತುಂಬ ಚೆನ್ನಾಗಾಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆಯೇ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಹೊಸಬ್ರಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.